ವೀಕ್ಷಕರ ದಿನಾಂಕ 22/5/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ತಾಲೂಕು ಸಮಿತಿ ಸಂಚಾಲಕರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಆಯ್ಕೆ ಪ್ರಕ್ರಿಯೆಯಲ್ಲಿ ನೂತನ ಸಂಚಾಲಕರ ಸ್ಥಾನಕ್ಕೆ 7 ಜನ ಆಕಾಂಕ್ಷಿಗಳಿದ್ದು 7 ಜನರಲ್ಲಿ ಒಬ್ಬರಾಗಿದ್ದ ಹನುಮಂತರೆಡ್ಡಿರವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಲಾಗಿದ್ದು, ಸಂಘಟನಾ ಸಂಚಾಲಕರಾಗಿ ಮಲ್ಲೇಶ್ ಕಮತೂರು, ಕುಮಾರ್ ವೈಟಿಜಿ, ಸುಬ್ಬಣ್ಣ ಬಜ್ಲಿ, ಬಸವರಾಜ್ ಬ್ರೂಸ್ಲಿರವರನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂಡೂರು ನಗರ ಘಟಕದ ಸಂಚಾಲಕರಾಗಿ ಗಣೇಶ್ ಹೆಗಡೆ ಮತ್ತು ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರನ್ನಾಗಿ ದುರ್ಗೇಶ್ ವೈರವರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರಾದ ಕೊಡ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ನಡೆದ ಈ ಸಭೆಯ ಅಧ್ಯಕ್ಷತೆಯನ್ನು ಬಳ್ಳಾರಿ ಜಿಲ್ಲಾ ಸಂಚಾಲಕರಾದ ಜಿ ಗೋವರ್ಧನರವರು ವಹಿಸಿಕೊಂಡಿದ್ದು, ಸಭೆಯಲ್ಲಿ ಬಳ್ಳಾರಿ ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾದ ಪೋಟೋರಾಜ್, ವೀರಭದ್ರಪ್ಪ, ನಟರಾಜಗೌಡ, ಸಿರುಗುಪ್ಪ ರಾಮಪ್ಪ ಹಾಗೂ ಸಂಡೂರು ಮುಖಂಡರಾದ ನಿಂಗಪ್ಪ ಹೈವಳೆ, ಹೊಸಳ್ಳಿ ತಾಯಪ್ಪ, ಕೊಟಗಿನಾಳ್ ಮಲ್ಲಿಕಾರ್ಜುನ್, ಎಲ್ಎಚ್ ಶಿವಕುಮಾರ್, ವೈ ದುರ್ಗಣ್ಣ, ಮರಿಸ್ವಾಮಿ ವಿಎಸ್ಎಲ್, ಎಂ ಶಿವಲಿಂಗಪ್ಪ, ಎಂ ರಾಮಕೃಷ್ಣ ಹೆಗಡೆ, ಹೊಸಳ್ಳಿ ಗಂಗಪ್ಪ, ಹೊಸಳ್ಳಿ ದೇವರಾಜ್, ಅಂತಾಪುರ ಗಂಗಾಧರ, ಎನ್ಎಂಡಿಸಿ ಪಂಪಾಪತಿ, ವೈಟಿಜಿ ತಿಪ್ಪೇಸ್ವಾಮಿ, ನವಲೂಟಿ ಅಣ್ಣಯ್ಯ, ತೋರಣಗಲ್ ಅಂಜನಿ, ನಾಗಲಾಪುರ ರವಿಕುಮಾರ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು, ನೂರಾರು ಡಿಎಸ್ಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕೂಡ ಕೇರ್ ಮಾಡ್ದಂಗೆ ಮೈ ಮೇಲೆ ಕೇಸ್ಕೊಳಕ್ಕೆಂದು ಸಮಸ್ಯೆಗಳಕ್ಕೆಂದು ನಾವು ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ಮುಂಚೂಣಿಯಾಗಿದ್ದೀವಿ. ಹಂಗಾಗಿ ಈ ಸಂಘಟನೆನ ಬೆಳೆಸನ್ರಿ, ಉಳಿಸನ್ರಿ. ನಮ್ಮ ದಲಿತ ಸಂಘಟನೆಗಳು ಇವತ್ತು ವಿಘಟನೆ ಆಗ್ತಾವ. ಅಸ್ತಿತ್ವಕ್ಕೋಸ್ಕರ, ತಾಲೂಕು ಅಧ್ಯಕ್ಷರುಗಳಿಗೋಸ್ಕರ, ಜಿಲ್ಲಾಧ್ಯಕ್ಷರುಗಳಿಗೋಸ್ಕರ, ರಾಜ್ಯಾಧ್ಯಕ್ಷರುಗಳಿಗೋಸ್ಕರ ಈ ವಿಘಟನೆ ಆಗೋದ್ರಿಂದ ನಮ್ಮ ಸಮುದಾಯ ಇವತ್ತು ಶಕ್ತಿ ಇಲ್ದಂಗೆ ಆಗೈತೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಇರೋದನ್ನ ಅಲ್ಪ ಸ್ವಲ್ಪ ಏನು ಜೀವಂತವಾಗಿರ್ತಕ್ಕಂಥ ಸಂಘಟನೆಗೆ ನಾವು ಜೀವ ತುಂಬನ್ರಿ. ಸಂಘಕ್ಕೆ ಒಂದು ಅಸ್ತಿತ್ವ ಇದೆ. ಏನಿಲ್ಲ ಅಂದ್ರೆ ಏನೂ ಇರೋದಿಲ್ಲ. ಏನೋ ಐತೆ ಅಂದಾಗ ಏನೋ ಇರ್ತದೆ. ದಯಮಾಡಿ ಹುಡುಗರು, ಯುವಕರು ನಾವೆಲ್ಲರೂ ಸೇರ್ಕೊಂಡು ಇವತ್ತು ಅವಕಾಶ ಐತೆ. ಈಗ ನಮ್ಮ ಬಸವರಾಜ್ ಬ್ರೂಸ್ಲೆ ನಗರ ಘಟಕ ಅಧ್ಯಕ್ಷ ಆಗಿ ಈಗ ಒಂದು 3-4 ವರ್ಷ 5 ವರ್ಷ ಆತನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಮಾಡ್ಯಾನ. ಈಗಲೂ ಕೂಡ ಟೌನ್ನಾಗ ಇನ್ನೊಬ್ರು ಯಾರನ್ನಾಗ್ರಿ, ಆಮೇಲೆ ಹೋಬಳಿ 3 ಹೋಬಳಿಗೆ ಇನ್ನೂ ಅವಕಾಶ ಇದೆ, ಅವರು ಮಾಡಲಿ. ಒಟ್ಟು ಏನು ಸಮಿತಿ ಇತ್ತು ನಾವು ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಮಿತಿಗೆ ನಾವೆಲ್ಲದರಲ್ಲೂ ಕೂಡ ನಾವೇ ಅಮೌಂಟ್ ಹಾಕ್ತಾ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಏನಾದ್ರೂ ಅಧಿಕಾರಿಗಳಿಗೆ, MP MLಗಳಿಗೆ ಈ ತಾಲೂಕಿನಲ್ಲಿ ಅಲ್ಪ ಸ್ವಲ್ಪ ಮಾದಿಗ ಸಮುದಾಯ ಗಮನಕ್ಕೆ ಐತಂದರೆ ಅವ್ರೇನೋ ಒಂದು 10 ಜನ ಅದೇರಪ್ಪ DSS ಹುಡುಗರು ಚೆನ್ನಾಗದಾರ ಅಂತಕ್ಕಂಥ ಅಸ್ತಿತ್ವ ಇಟ್ಕೊಂಡು ಇಲ್ಲೇ ತಕ್ಕಂಥ ತಂದಿಂದಿರಿಸೀವಿ. ಇವತ್ತು ನಾನು ಮತ್ತೆ ಈ ಸರ್ಕಲ್ ವಿಚಾರವಾಗಿ ಸರಿಸುಮಾರು ಒಂದು 13 ವರ್ಷ ಒಂದು 10-12 ವರ್ಷ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ನಮಗೆ ಏನಾದರೂ ಸಮಸ್ಯೆಗಳಾದವು, ಕೇಸ್ಗಳಾದವು. ಆದರೆ ಯಾವ ಸಂಘಟನೆಯಲ್ಲೂ ಕೂಡ ಅದನ್ನು ಕೈಗೆತ್ಕೊಂಬಲಿಲ್ಲ, ಅವ್ರಿಗೆ ನೋವಾಗಲಿಲ್ಲ. ಇವು ಹೋಗಲ್ ಬಿಡಪ್ಪ, ಯಾವಾಗನ್ನ ಮಾಡ್ಕೊಂಬ್ಲಿ, ಏನನ್ನ ಮಾಡ್ಕೊಂಬ್ಲಿ, ನಮ್ಗೆ ಯಾಕೆ ಬೇಕು ಅಂತಕ್ಕಂಥದ್ದು ಈ ತಾಲೂಕಿನಲ್ಲಿ ನಡೀತು. ಆದರೆ ನಾವು ಯಾವತ್ತೂ ಕೂಡ ಹಿಂಜರಿದಿಲ್ಲ. ಇಲ್ಲಿವರೆಗಾಗಿ ಈಗ ಆಲ್ರೆಡಿ DC ಆಫೀಸ್ನಾಗ ಬೆಂಗಳೂರಿನಲ್ಲಿ ಕೂಡ ಇವತ್ತು ಪರ್ಮಿಷನ್ ಸಿಗೋಂಥ ಲೆವೆಲಿಗೆ ಬಂದೈತೆ. ಈಗಾಗಲೇ ಟರ್ವ್ ಪಾಸ್ ಆಯಿತು. ಟರ್ವ್ ಪಾಸ್ ಆಗಿ ಸಾರ್ವಜನಿಕ ಟೀಕೆ ಟಿಪ್ಪಣಿಗಳು ಆಲಿಸಿದ್ದಾಯಿತು. ಮತ್ತೆ ಜಿಲ್ಲಾ DC ಆಫೀಸಿಗೆ ಮತ್ತೆ ಬೆಂಗಳೂರಿಗೆ ಕಳಿಸ್ಯಾರ. ಕೇವಲ ಇನ್ನೊಂದು 10ರಿಂದ 15 ದಿನದೊಳಗಾಗಿ ಅದು ನಮ್ಮ ಕೈ ಸಿಗ್ತದೆ. ಒಂದು ವೇಳೆ ಈ ತಾಲೂಕಿನ ML MPಗಳು ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾವೇ ಎಲ್ಲರೂ ಸೇರ್ಕೊಂಡು ನಾವು ಜೈಲಿಗೆ ಹಾಕೋದ್ರ ಮುಖಾಂತರ ಸರ್ಕಲ್ ಏನು ಕಟ್ಬೇಕಂತ ಏನು ಅಂದ್ಕೊಂಡಿದ್ವಲ್ಲ ಅದನ್ನು ಕೂಡ ಸ್ಟಾರ್ಟ್ ಮಾಡಂದ್ರೆ ಅದು ಇತಿಹಾಸ. ಇಚ್ಛಾಶಕ್ತಿ ಇದ್ದವು ನಾನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಅನುಕೂಲ ಮಾಡ್ರಿ ಅಂತೇಳಿ ಯಾರಾದ್ರೂ ಫೈನಲ್ ಆಯ್ತಂದರೆ ಅವ್ರ ಜೊತೆಗೆ ನಾನು ಈ ಹಿಂದೆ ಹೆಂಗಿದ್ದು ಹಾಗೆ ಇದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಶ್ರಮ ಹಾಕಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗ್ತಾ ಇದ್ದೀನಿ. ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂದರೆ ಸಂಘಟನೆ ಅಂತ ಮಾಡಿ ಸಮುದಾಯಕ್ಕೆ ಯಾವುದನ್ನ ಧಕ್ಕೆ ಮತ್ತು ಭಯ, ಆತಂಕ, ಮೇಲ್ವರ್ಗದ ಮತ್ತು ಬೇರೆ ಕಾನೂನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಅವ್ರಿಗೆ ಏನೋ ಆದರೆ ಈ ಸಂಘದ ಮೂಲಕ ಒಗ್ಗಟ್ಟಾಗಿ ಒಂದು ಶಕ್ತಿಯ ಒಂದು ನ್ಯಾಯಯುತವಾಗಿ ಕೇಳಬೇಕಂತ ಒಂದು ಇಚ್ಛಾಶಕ್ತಿ DSS ಅನ್ನು ಕಟ್ಟಿದ್ರು ಸಂಡೂರು ತಾಲೂಕಿನಲ್ಲಿ. ಅದಕ್ಕೋಸ್ಕರ ಈ ಸಂಘಟನೆ ಅಂತಕ್ಕಂಥದ್ದು ಈ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ರೈತರ ಸಂಘಟನೆ ನಂತರ ಹುಟ್ಟಿಕೊಂಡಿರ್ತಕ್ಕಂಥ ಯಾವುದೇ ಒಂದು ಸಂಘಟನೆ ಇದ್ರೆ ಅದು ದಲಿತರ ಪರವಾಗಿ ಮತ್ತು ಹಿಂದುಳಿದವರು. ಅಲ್ಲಿ ಬರೀ SC ನಷ್ಟೇ ಕಾಪಾಡಲಿಲ್ಲ ಪ್ರೊಫೆಸರ್ ಕೃಷ್ಣಪ್ಪ ಅವರು. ಬ್ಯಾಕ್ವರ್ಡ್ ಕಮಿಟಿ ಕೂಡ ಅನ್ಯಾಯ ಆದಾಗ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಸಂಘಟನೆ ಈ ಕರ್ನಾಟಕದಲ್ಲಿ ಯಾವ್ದನ್ನಿದ್ರು ಅದು DSS ಪ್ರೊಫೆಸರ್ ಕೃಷ್ಣಪ್ಪ ಸಂಘಟನೆ ಹೇಳಕ್ಕೆ ಹೆಮ್ಮೆ ಆಗ್ತಾರೆ.
ಯಾಕಂದ್ರೆ ಆ ಒಂದು ಘಟನಾವಳಿಗೆ ನೋಡಿದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಅವ್ರಿಗೆ ಆ ಕಾಲಘಟ್ಟದಲ್ಲಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಮಾರಣಾಂತಿಕವಾಗಿ ಅಲ್ಲೇ ನಡೆದ್ರೂ ಕೂಡ ಅವ್ರು ಹಿಂಜರಿದೇನೆ ಕೇಸ್ ಹಾಕಿದ್ರು ಕೂಡ ಸರ್ಕಾರಗಳು ಬೆಚ್ಚಿ ಬಿಡ್ತಕ್ಕಂಥ ಸಂಘಟನೆ ಅದು ಯಾವ್ದಾನಿದ್ರೆ ಅದು ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಂಘಟನೆ ಅಂತ ಹೇಳಕ ನನಗೆ ಹೆಮ್ಮೆ ಆಗ್ತಾ ಇದೆ. ರಾಜ್ಯ ಸಂಘಟನಾ ಸಂಚಾಲಕರು ಕೊಡ್ಲಿ ಮಲ್ಲಕಾರ್ಜುನ ಅವರು ಬರ್ತಾ ಇದೆ, ಅವರಿಗೆ ಸ್ವಾಗತವನ್ನು ಈ ಮೂಲಕ ನಾವು ಪ್ರೊಫೆಸರ್ ಕೃಷ್ಣಪ್ಪ ಸಂಘಟನೆ ಅಂದ್ರೆ ವಿರೋಧ ಪಾರ್ಟಿಗಳೇ ಇದ್ದಿಲ್ಲ ಕರ್ನಾಟಕದಲ್ಲಿ ಅಷ್ಟು ಗರ್ಜಿಸ್ತಕ್ಕಂಥ ಒಂದು DSS ಈ ಕರ್ನಾಟಕದಲ್ಲಿ ಇತ್ತು ಅಂತ ಹೇಳ್ಕೊಳ್ಳಕ್ಕೆ ನಂಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಅವತ್ತು ಯಾವುದೇ ಪಾರ್ಟಿಗಳಿಗೆ ಧ್ವನಿ ಎತ್ತಲಾದಂತ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ಕರ್ನಾಟಕದ ಎಲ್ಲಾ ಆಡಳಿತ ಪಕ್ಷಗಳನ್ನ ಬೆದರಿಸಿ ಬೆಂಡ್ ಮಾಡಿರ್ತಕ್ಕಂಥ ತಾಕತ್ತು ಸಂಘಟನೆ ಇರೋದು ಅದು ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಂಘಟನೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅಂತ ಸಂಘಟನೆಯಲ್ಲಿ ನಮಗೂ ಹಲವಾರು ಬಾರಿ ನಾವು ಭಾಗ ಕೆಲಸ ಮಾಡೋದು ನಮ್ಗೆ ಹೆಮ್ಮೆ ಅನಿಸ್ತದೆ. ಇದಕ್ಕೋಸ್ಕರ ಈ ಸಂಘಟನೆ ಈ ತಾಲೂಕಿನಲ್ಲಿ ಉಳಿಬೇಕಾದ್ರೆ ನಾವು ಯಾವುದೇ ಒಂದು ನಿಸ್ವಾರ್ಥದಿಂದ ಕೆಟ್ಟ ಮನೋಭಾವದಿಂದ ಒಳ್ಳೆ ಮನಸ್ಸಿನಿಂದ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು. ಯಾವುದೇ ಹುದ್ದೆ ಕೊಡ್ಲಿ, ನಮಗೆ ಕೊಟ್ಟರೂ ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ನಾವು ಯಾವಾಗಲೂ ಪ್ರೊಫೆಸರ್ ಕೃಷ್ಣಪ್ಪ ಸಂಘಟನೆ ಬೆಂಬಲಿಸ್ತಾ ಬಂದಿದ್ದೇವೆ. ಮತ್ತು ಇನ್ನು ಮುಂದೆನೂ ನಾನು ಇಲ್ಲಿವರೆಗೆ ಏನ್ ಕೆಲಸ ಮಾಡಿದೀವಿ ನೇರವಾಗಿ ಬರ್ದೇ ಇದ್ರೂ ಕೂಡ ಹಿಂದೆ ಆದ್ರೂ ನಿಂತ್ಕೊಂಡು ನಾನು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ, ಯಾವಾಗ್ಲೂ ಕೊಟ್ಟಿದ್ದೀನಿ, ಮುಂದೆನೂ ಕೊಡ್ತಾ ಇರ್ತೀನಿ ಕೂಡ. ಈ ಸಂಘಟನೆಗೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ, ಈ ಸಂಘಟನೆ ಜೊತೆಗಿರ್ತೀನಿ. ನನ್ನ ಕೊನೆ ಉಸಿ ಇರುವವರೆಗೂ DSS ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಂಘಟನೆಯನ್ನು ಬಿಟ್ಟು ನಾನು ಯಾವತ್ತೂ ಎದುರು ಹೋಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಮಿತಿಯ ಇತಿಹಾಸದ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ವಿಶೇಷವಾಗಿ ಯುವಕರಿಗೆ ಮನಮುಟ್ಟುವಂತೆ ಮಾತಾಡಿರ್ತಕ್ಕಂಥ ಶಿವಲಿಂಗಪ್ಪರವರಿಗೆ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯಲ್ಲಿ ಶ್ರಮಿಸಿರ್ತಕ್ಕಂಥ ಸಂಡೂರು ತಾಲೂಕಿನಲ್ಲಿ ಒಂದು ಸಂಘಟನೆ ಕಟ್ಟತಕ್ಕಂಥ ಒಂದು ಕಾರ್ಯದಲ್ಲಿ ಮುಂಚೂಣಿ ನಾಯಕರಾಗಿದ್ದಂಥ ಪಟ್ಟಿನಾಳ್ ಮಲ್ಲಿಕಾರ್ಜುನ ಅವರು ಕೂಡ ಈ ಒಂದು ಸಂದರ್ಭದ ಕುರಿತು ಮಾತಾಡೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ದಲಿತ ಸಂಘರ್ಷ ಸಮಿತಿ ಅನ್ನೋದು ಒಂದು ಈ ಸಮಾಜ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕಟ್ಟ ಕಡೆಗೆ ಊರು ಹೊರಗಡೆ ಶೋಷಣೆಯನ್ನು ಅನುಭವಿಸ್ತಕ್ಕಂಥ ಆ ಜನರ ಒಂದು ಧ್ವನಿಯಾಗಿ ಉಟ್ಕೊಂಡಿದ್ದು ಒಂದು ದಲಿತ ಸಂಘರ್ಷ ಸಮಿತಿ. ಇದು ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗದಂಗೆ ಒಂದು ದಲಿತ ಸಂಘರ್ಷ ಸಮಿತಿ ಶೋಷಿತರ ಧ್ವನಿಯನ್ನು ಗಟ್ಟಿಗೊಳಿಸೋದಕ್ಕೆ ಮತ್ತು ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ನನಸಾಗೋದಕ್ಕೆ ಸಮಾನತೆಯನ್ನು ತಂದುಕೊಡೋದಕ್ಕೆ ದಲಿತ ಸಂಘರ್ಷ ಸಮಿತಿ 1974ರಲ್ಲಿ ಹುಟ್ಕೊಂಡಂಥದ್ದು. ಇಲ್ಲಿರ್ತಕ್ಕಂಥ ಹಿರಿಯರು ಸಮಕಾಲೀನರಿಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯೋದ್ರಿಂದಲೇ ನಾವೆಲ್ಲರೂ ಇವತ್ತು ಸಮಾನತೆಯನ್ನು ಕಂಡಿದ್ದೀವಿ. ಇವತ್ತು ಸಂವಿಧಾನ ಉಳಿವಿಗಾಗಿ ದಲಿತ ಸಂಘರ್ಷ ಸಮಿತಿಯನ್ನು ಗಟ್ಟಿಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಈ ತಾಲೂಕಿನಲ್ಲಿ ಸುಮಾರು 9 ವರ್ಷ ತಾಲೂಕು ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ. ಈ ತಾಲೂಕಿನಲ್ಲಿ ನಾನು ಸಂಡೂರು ಪಟ್ಟಣ ಪಂಚಾಯತಿಗೆ ಎಲೆಕ್ಷನ್ನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ ಮೇಲೆ ದಲಿತ ಸಂಘರ್ಷ ಸಮಿತಿ ಸಿದ್ಧಾಂತವನ್ನು ನಾನು ಪಾಲಿಸೋಕ್ಕಾಗಲಿಲ್ಲ ಮತ್ತು ಬಹುಜನ ಸಮಾಜ ಪಕ್ಷದಲ್ಲಿ ಸಕ್ರಿಯವಾಗಿದ್ದರೆ ಮಾತ್ರ ದಲಿತ ಸಂಘರ್ಷ ಅಂದಂಥ ಸಂದರ್ಭದಲ್ಲಿ ಮಾತ್ರ ನಾನು ದಲಿತ ಸಂಘರ್ಷ ಸಮಿತಿಯನ್ನು ಬಿಟ್ಟು ಹೋಗಿದ್ದೀನಿ. ಮತ್ತು ಇನ್ನು ಮುಂದೆ ಆಗ್ತಕ್ಕಂಥವ್ರು ನನ್ನ ತಿಳಿದ ಮಟ್ಟಿಗೆ ಇಲ್ಲಿವರೆಗೆ ದಲಿತ ಸಂಘರ್ಷ ಸಮಿತಿ ಭಾಳ ಸ್ಟ್ರಾಂಗ್ ಆಗಿದೆ. ಸಂಡೂರಿನಲ್ಲಿ ಜಿಲ್ಲೆನಲ್ಲೇ ತಗೊಂಡ್ರೆ ಭಾಳ ಸ್ಟ್ರಾಂಗ್ ಇದೆ. ದಲಿತ ಸಂಘರ್ಷ ಸಮಿತಿ ಗಟ್ಟಿ ಧ್ವನಿ ಇದೆ ಮತ್ತು MLAನೂ ಕೂಡ ಇವತ್ತು ಗಮನಿಸೋ ನಿಮ್ಮನ್ನ ಬಂದು ಕರೆಯಂತ ಸ್ಥಿತಿನಲ್ಲಿ ಇಟ್ಕೊಂಡಿದ್ದೀರಿ ದಲಿತ ಸಂಘರ್ಷ ಸಮಿತಿ. ಇನ್ನು ಬೇರೆ ತಾಲೂಕಿನಲ್ಲಿ ಒಬ್ಬರು ಇಬ್ಬರು ಲೀಡರ್ಗಳನ್ನ ಗುರುತಿಸ್ಬೋದು, ಇಲ್ಲಿ DSS ಅಂತ ಗುರುತಿಸ್ತಾರೆ MLA. ಇಲ್ಲೆಲ್ಲ ಕಮಿಟಿ ಒಂದು ತೀರ್ಮಾನ ಮಾಡ್ತೈತೆ, ಯಾರ್ಯಾರು ಆಕಾಂಕ್ಷಿಗಳು ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ದಾರೆ. ಎಲ್ಲ ಹೇಳಿದ ಮೇಲೆ ಈ ತಂಡ ಎಲ್ಲ ಕೂತ್ಕೊಂಡು ಮಾತಾಡಿ ನೀವು ಯಾರು ಏನು ಅನ್ನೋದನ್ನು ಎಲ್ಲ ವಿವರವಾಗಿ ಹೇಳ್ತಾರೆ. ಜೊತೆಯಲ್ಲಿ ಸಂಘಟನೆ ಅನ್ನೋದನ್ನು ವೈಯಕ್ತಿಕ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ ನಾವು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದು ಏನಿದೆ ಅಲ್ಲ, ಆ ಶಿಸ್ತುಬದ್ಧವಾಗಿ ಸಂಘಟನೆಯನ್ನು ಮಾಡಬೇಕು. ಇಲ್ಲಿವರೆಗೂ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಸಂಘಟನೆ ನಡ್ಕೊಂಬಂದಾರೆ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಸಂಘಟನೆಯನ್ನು. ಸೊ ಹಂಗಾಗಿಬಿಟ್ಟು ಎಲ್ಲರೂ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರದ್ದು ಈ ರಾಜ್ಯದಲ್ಲಿ ಇನ್ನು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಯಾವುದೇ ರೀತಿಯಿಂದ ಈ ಹಿಂದಕ್ಕೆ ಹೋಗಿಲ್ಲ, ಏನಿಲ್ಲ, ಮುಂದುವರಿತಾನೇ ಇದೆ ವಿನಃ ಇದರಿಂದ ಯಾವುದೇ ಕಾರಣಕ್ಕೂ ಇದನ್ನ ಹಿನ್ನಡೆ ಇಲ್ಲ. ಅವರವರ ಇಲ್ಲೇನು ದುಡಿದಿರ್ತಕ್ಕಂಥ ಅಭಿಪ್ರಾಯಗಳನ್ನು ಇಂಡಿವಿಜುವಲ್ ಆಗಿ ಫೋನ್ನಲ್ಲಿ ತಗೊಂಡಿದ್ವಿ. ಏನು ಸಾಧ್ಯವಾದಷ್ಟು ಮಾಡಬೇಕು ಅಷ್ಟೆಲ್ಲ ಮಾಡಿದ್ವಿ. ಅದು ಕೊನೆಯದಾಗಿ ಒಂದು ನಿರ್ಣಯ ಆಯಿತು.
ಆ ನಿರ್ಣಯವನ್ನು ನಮ್ಮ ಜಿಲ್ಲಾ ಸಂಚಾಲಕರು ಹೇಳ್ತಾರೆ. ಇದರಲ್ಲಿ ಅನ್ಯತೆ ಭಾವಿಸಲಾರ್ದ ನಾವು ಹೇಳ್ದಂಗೆ ಸಂಚಾಲಕ ಆದ ತಕ್ಷಣವೇ ಇನ್ನು ಮುಗಿತು ನನ್ನ ಜೀವನ ಅಂತ ಅಂಬೋದೇನಿಲ್ಲ. ಸಂಚಾಲಕ ಆತ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೂ ಕೂಡ ಉಳಿದ 6 ಜನ ಸಂಘಟನಾ ಸಂಚಾಲಕರು ಇರ್ತಾರಲ್ಲ, 6 ಜನ ಸಂಘಟನಾ ಸಂಚಾಲಕರು ಕಾರ್ಯಕ್ರಮ ನಿರೂಪಿಸ್ಬೋದು. ಆತ್ಮೀಯ ಎಲ್ಲ ನನ್ನ ಬಂಧುಗಳೇ, ನೀವೆಲ್ಲ ಊಟ ಮಾಡಿ ಕುಂತ್ಕೊಂಡಿರಿ. ನಾವು ಊಟ ಮಾಡಿ ನಮ್ಮ ಸಂಘಟನೆ ಮುನ್ನಡೆಸ್ಕೊಂಡು ಹೋಗುವಂಥ ರಥಸಾರಥಿನ ನಾವು ಆಯ್ಕೆ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಎಲ್ಲ ರೀತಿಯಿಂದ ಎಲ್ಲ ಆಯಾಮಗಳಲ್ಲಿ ಆಲೋಚನೆ ಮಾಡಿ ಮತ್ತು ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ಹಿಂದಿನಿಂದ ನಾವೇನು ಯಾರ್ಯಾರು ಆಯ್ಕೆ ಮಾಡಿ ಹಿಂದಿನ ಯಾರ್ಯಾರು ಆಯ್ಕೆ ಮಾಡಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದರು ಅದನ್ನೆಲ್ಲ ಒಂದು ಸುದೀರ್ಘವಂತ ಚರ್ಚೆ ಮಾಡಿ ಅದನ್ನು ಕಲೆಕ್ಟಿವಿಟಿ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ಅಂತಿಮವಾಗಿ ನಾವು ನಮ್ಮ ಇದರಲ್ಲಿ ನಮ್ಮ ಲಿಂಗಪ್ಪ ಐವಳ್ಯರು ಮತ್ತು ಯಾರು ಕಾಯಪ್ಪರು, ಮಲ್ಲಿಕಾರ್ಜುನ ಮತ್ತು ನಮ್ಮ ನರಸಾಮಣ್ಣರು, ನಂಬಿಸಿ ದುರ್ಗಣ್ಣರು ಎಲ್ಲರೂ ನಮ್ಮ ಅಭಿಪ್ರಾಯ ಕಲೆಕ್ಟ್ ಮಾಡಿ ನಾವು ಹೇಳ್ಬೇಕಲ್ಲ, ಅದನ್ನು ಹೇಳಬೇಕಿಲ್ಲ ಅಂದರೆ ಮತ್ತೆ ತಪ್ಪಾಗ್ತದೆ. ಯಾಕಂದರೆ ನೀವೆಲ್ಲರೂ ಓಕೆ ಅಂದಿರಿ, ನಾವು ಹೇಳ್ಬೇಕಾಗಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಮುಖಂಡರು ಎಲ್ಲ ಸುದೀರ್ಘ ಒಂದು ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಈ ಒಂದು ಏನು ಸಂಡೂರು ತಾಲೂಕು ಸಂಚಾಲಕರಾಗಿ ಶ್ರೀ ಹನುಮಂತ ರೆಡ್ಡಿ ಅವರನ್ನು ನಾವು ಜವಾಬ್ದಾರಿಯನ್ನ ರೆಡ್ಡಿ ಅವರೇ ನಿಮಗೆ ಕೊಟ್ಟಿವಿ. ದಯವಿಟ್ಟು ಇಷ್ಟು ಜನರ ಮಧ್ಯದಲ್ಲಿ ನಿಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕಾರ್ಯಪ್ರವೃತ್ತಿಯನ್ನು ನೀವು 1 ವರ್ಷ 1.5 ವರ್ಷ ನಿಮಗೆ ಅವಕಾಶ ಕೊಡ್ತೀವಿ. ಚೆನ್ನಾಗಿ ಮಾಡ್ಕೊಂಡು ಹೋದರೆ ಮತ್ತೆ ನಿಮಗೆ 3 ವರ್ಷಗಳ ಕಾಲ ಮುಂದುವರಿಸ್ತೀವಿ. ಇಲ್ಲಾಂದರೆ ಮತ್ತೆ ಪ್ರಕ್ರಿಯೆಯನ್ನು ಮತ್ತೆ ಸ್ಟಾರ್ಟ್ ಮಾಡೋಕ್ಕಂತ ಇದನ್ನೆಲ್ಲ ಮನಗಂಡು ಎಲ್ಲರನ್ನ ವಿಶ್ವಾಸ ತಗೊಂಡು ಎಲ್ಲ ಹಳ್ಳಿಗಳಿಗೆ ಸಂಘಟನೆ ಮಾಡಿ ನಮ್ಮ ಕಾರ್ಯಕರ್ತರ ಗಮನಕ್ಕೆ ಲೀಡರ್ಸ್ನ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ನೀನು ಒಂದು ಈ ತಾಲೂಕಿನಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಚಳುವಳಿಯನ್ನು ಕಟ್ಟಬೇಕಂತೇಳಿ ನಿಮಗೆ ನಾವೊಂದು ಎಲ್ಲರ ಪರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನಮ್ಮ ಬಾಸು ಇವರು ಹೇಳಿದ್ದು ಪ್ರಕಾರ ಇಲ್ಲೆಲ್ಲ ಅಭಿಪ್ರಾಯ ಮೂಡಿದ ಪ್ರಕಾರ ಅದು ಬೇಕಾದ್ರೆ ನಿಮ್ಗೆ ಯಾರು ಅದನ್ನ ಕೇಳ್ಬೇಕಾದ್ರೆ ಬಾಸ್ ಹತ್ರ ದಾಖಲೆ ಇರ್ತದೆ. ಯಾರು ಅಭಿಪ್ರಾಯ ಕೊಟ್ಟಾರ ಏನೇನು ಅನ್ನೋದ್ರಲ್ಲಿ ಬಾಸ್ ಹತ್ರ ಇರ್ತದೆ. ಅವ್ರು ಹೇಳಿದ ಪ್ರಕಾರ ಹೇಮಂತ್ ರೆಡ್ಡಿ ಮುಂಗೋಪ ಇದಾನ, ಆ ಮುಂಗೋಪನ್ನ ತೆಗಿಸ್ಕೊಂಡು ಅಲ್ಲ ನೇರವಾಗಿ ಹೇಳ್ತೀವಿ, ಮುಂಗೋಪವನ್ನ ತೆಗಿಸ್ಕೊಂಡು ಎಲ್ಲಾರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಂತ ಬಹಳ ಖಾರವಾದ ಮಾತನ್ನ ಹೇಳಿದಾರೆ. ನಾವು ಕೂಡ ಹೇಳ್ತೀವಿ ಯಾವ ರೀತಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀಯೋ ಹೇಳ್ಬಿಡೋದು. ಆಯ್ಕೆ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ನಮ್ಮ ಇಡೀ ಸಂಡೂರು ತಾಲೂಕಿನ ನಮ್ಮ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳಾಗಿ ಮುಂದೆ ಆಯ್ಕೆಯಾಗಿರುವ ನಿಮ್ಮೆಲ್ಲರ ಜೊತೆಗೂ ನಾನು ಇದ್ದು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಸಂಡೂರು ತಾಲೂಕಿನ ರಾಮಕೃಷ್ಣ ಹೆಗಡೆ ನಡೆಸ್ಕೊಂಡು ಬಂದಿರತಕ್ಕಂಥ ಸಂಘಟನೆ ಅವರು ಸಲಹೆ ಮೇರೆಗೆ ಹಾಗೂ ಹಿರಿಯರ ಮಾರ್ಗದರ್ಶನ ಮೇರೆಗೆ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಜೈ ಭೀಮ್.